ಇನ್ಕಮಿಂಗ್ ಪಾಲಿಟಿಕ್ಸ್ ಜೋರಾಗಿದೆ. ಏನು ಔಟ್ ಗೋಯಿಂಗು ಇನ್ಕಮಿಂಗು. ಸರ್ ನಿಮಗೆ ನಿನ್ನೆ ಆಹ್ವಾನ ಇತ್ತ ಡಿನ್ನರ್ ಮೀಟಿಂಗ್ಗೆ ಔತಣ ಕೂಟಕ್ಕೆ? ಹೋಗಿದ್ದೀವಿ. ನಮ್ಮ ಶಾಸಕ MLCಗಳ ದಿನ ಇಟ್ಕೊಂಡಿದ್ರು, ಹೋಗಿ ಬಂದ್ವಿ. ಸರ್ ವಿರೋಧ ಪಕ್ಷದವರು ಆರೋಪ ಮಾಡ್ತಾರೆ ಡಿನ್ನರು ಇನ್ಕಮಿಂಗು ಔಟ್ ಗೋಯಿಂಗ್ಸು ಇದ್ರ ಮಧ್ಯೆ ಜನ ಹೈರಾಣ ಆಗ್ತಿದ್ದಾರೆ ಅಂತ. ಅಲ್ಲ ಸ್ವಾಮಿ, ಇವ್ರಿಗೆ ಯಾಕೆ ನಮ್ಮ ಡಿನ್ನರ್ ಬಗ್ಗೆ ಲಂಚ್ ಬಗ್ಗೆ ಇವ್ರಿಗೆ ಯಾಕೆ ಚಿಂತೆ? ನೆಕ್ಸ್ಟ್ ಟೈಮ್ ಹೇಳಬೇಡಿ, ಇವ್ರು ಕರಿತೀವಿ ನಾವು ಬಂದ ಜೊತೆಗೆ ಊಟ ಮಾಡಲಿ. ಇವತ್ತು ಹಲವಾರು ವಿಚಾರಗಳು ಚರ್ಚೆ ಬರುತ್ತೆ. ಇವತ್ತು ದ್ವೇಷ ಭಾಷಣ ಬಿಲ್ ಕೂಡ ಬರುತ್ತೆ, ಅದನ್ನು ಕೂಡ ನಾವು ಪಾಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಈಗಾಗಲೇ ಪಾಸಾಗಿದೆ, ಕೌನ್ಸಿಲ್ ಇವತ್ತು ಪಾಸ್ ಮಾಡ್ತೀವಿ. ಬೇರೆ ವಿಧೇಯಕಗಳು ಬರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ವಿಧೇಯಕಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದು ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಅದನ್ನು ಬಿಟ್ಟು ಇಡೀ ಸದನ ಈ ಸಲ 10 ದಿನದಲ್ಲಿ 10 ದಿನ ಕೂಡ ಬರೀ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಬಗ್ಗೆ ಮಾತಾಡಿಬಿಟ್ಟು ಸಮಯನ ವ್ಯರ್ಥ ಮಾಡಿದಂತಹ ವಿರೋಧ ಪಕ್ಷ ನಾಯಕರು ಈಗಾಗಲೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ವಿ. ಹಿಂದೆ ಬಜೆಟಲ್ಲೂ ಕೂಡ ಹಣ ಕೂಡ ಇಟ್ಟಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ಸರ್ಕಾರ, ಎಲ್ಲರಿಗೂ ನ್ಯಾಯ ಕೊಡೋ ಸರ್ಕಾರ, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿವೇಶನ ಕೊನೆ ದಿನ, ಇವತ್ತು ಹಲವಾರು ವಿಚಾರ ಚರ್ಚೆಗೆ ಬರುತ್ತೆ. ಅದ್ರ ಮೂಲಕ ರಾಜ್ಯಕ್ಕೆ ನಾವು ಸಂದೇಶವನ್ನು ಕೊಡ್ತೀವಿ. ಸರ್, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಸಿಎಂ ಅವರು ಏನು ಆಸಕ್ತಿ ಇರೋದಿಲ್ಲ, ಜೊತೆಗೆ ಬಂದು ಬರಗೈಲಿ ಹೋದಂತೆ ಆಗಿದೆ. ಏನಾಗಿಲ್ಲ, ನಮ್ಮ ಕರ್ತವ್ಯಗಳೇನಿದೆ ನಾವು ಮಾಡಿದ್ದೀವಿ. ಎಲ್ಲ ಚರ್ಚೆಗೆ ಅವಕಾಶಗಳು ಆಗಿದೆ, ಚರ್ಚೆ ಕೂಡ ಆಗಿದೆ. ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ, ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ನಿನ್ನೆ ಕ್ಯಾಬಿನೆಟಲ್ಲಿ ಕೆಲವು ತೀರ್ಮಾನಗಳು ತೊಗೊಂಡಿದ್ದಾರೆ. ಬಜೆಟ್ ಕೂಡ ಫಂಡ್ಸ್ ಕೂಡ ಅಲಾಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಕೆಲಸಗಳು ಏನು ನಾವು ಮಾಡ್ತೀವಿ. ಅದೇ ವಿರೋಧ ಪಕ್ಷದವರು ಕಾಲಹರಣ ಮಾಡಿದ್ದಾರೆ ಅಂತ ನಾನು ಹೇಳಬೇಕಾಗ್ತದೆ. ಲೂಟಿ ಸರ್ಕಾರ ಅಂತ 5,000 ಕೋಟಿ ಎಲ್ಲೋ ಇತ್ತು ಅನ್ನೋದೇ ಹೇಳ್ತಿಲ್ಲ ಯಾರು ಅಂತಿದ್ದಾರೆ. ಅದಕ್ಕೆ ಲೆಕ್ಕ ಕೊಡ್ತೀವಿ ನಾವು. ಯಾರು ಈ ಟೀಕೆ ಮಾಡ್ತಾರಲ್ಲ ಅವರು ದಾಖಲೆ ಇಟ್ಟು ಟೀಕೆ ಮಾಡಬೇಕು. ಒಂದೇ ಒಂದು ರೂಪಾಯಿ ಎಲ್ಲೂ ಕೂಡ ಹೋಗೋದಿಲ್ಲ. ಅದು ನಮ್ಮ ಸರ್ಕಾರದ ಕರ್ತವ್ಯ, ಜನರ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಅದರಿಂದ ಯಾರು ಕೂಡ ಕೇವಲ ಆರೋಪಕ್ಕೆ ಸೀಮಿತವಾಗಿದ್ದಾರೆ ಅವರು. ಅದರಿಂದ ವಾಸ್ತವ ಸ್ಥಿತಿ ಇಂಥದ್ದು ಯಾವುದೇ ಇಲ್ಲ. ನಾವು ಎಲ್ಲ ನಮ್ಮ ದಾಖಲೆಗಳು ಕೊಡ್ತೀವಿ. ಆ ವಿಚಾರದಲ್ಲಿ ಈಗಾಗಲೇ ಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು.